ನಮಸ್ಕಾರ ಸ್ನೇಹಿತರೆ, IPL 2026ರಲ್ಲಿ ನಿನ್ನೆ ನಡೆದ ಪಂದ್ಯ ಬರೀ ಪಂದ್ಯವಾಗಿರಲಿಲ್ಲ, ಅದೊಂದು ಇತಿಹಾಸ. ಪಂಜಾಬ್ ಕಿಂಗ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಕ್ಷರಶಃ ಅಬ್ಬರಿಸಿ ಬೊಬ್ಬಿರಿದಿದೆ. ಬರೋಬ್ಬರಿ 265 ರನ್ಗಳ ಪಹಾರ್ನಂತಹ ಗುರಿಯನ್ನ ಬೆನ್ನಟ್ಟಿದ ಶ್ರೇಯಸ್ ಅಯ್ಯರ್ ಪಡೆ ಇಡೀ ಕ್ರಿಕೆಟ್ ಲೋಕವೇ ದಂಗಾಗುವಂತೆ 6 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ. ವಿಶ್ವ ದಾಖಲೆಯ ರನ್ ಚೇಸ್. ಇನ್ನು T20 ಕ್ರಿಕೆಟ್ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮೊತ್ತವನ್ನ ಯಶಸ್ವಿಯಾಗಿ ಚೇಸ್ ಮಾಡಿದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಂಜಾಬ್ ಕಿಂಗ್ಸ್ ಪಾತ್ರವಾಗಿದೆ. ಕೇವಲ 18.5 ಓವರ್ಗಳಲ್ಲಿ ಈ ಗುರಿ ಮುಟ್ಟಿದ ಪಂಜಾಬ್ ಪಾಯಿಂಟ್ಸ್ ಟೇಬಲ್ನಲ್ಲಿ 13 ಅಂಕಗಳೊಂದಿಗೆ ರಾಜನಂತೆ ನಂಬರ್ 1 ಸ್ಥಾನದಲ್ಲಿ ಮುಂದುವರಿಯುತ್ತಿದೆ. ಮೈದಾನದಲ್ಲಿ ಪ್ರೀತಿ ಜಿಂಟಾ ಸಂಭ್ರಮ. ಇನ್ನು ಈ ಐತಿಹಾಸಿಕ ಗೆಲುವಿನ ಬೆನ್ನಲ್ಲೇ ತಂಡದ ಮಾಲಿಕಿ ಪ್ರೀತಿ ಜಿಂಟಾ ಮೈದಾನಕ್ಕಿಳಿದು ಸಂಭ್ರಮಿಸಿದರು. ಅಷ್ಟೇ ಅಲ್ಲ, ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಯುವ ಆಟಗಾರ ಪ್ರಿಯಾಂಶ್ ಆರ್ಯ ಅವರನ್ನು ಅಪ್ಪಿಕೊಂಡು ಅಭಿನಂದಿಸಿದರು. ಈ ವೇಳೆ ತಮಾಷೆಯಾಗಿ ಪ್ರಿಯಾಂಶ್ ಹೊಟ್ಟೆಗೆ ಒಂದು ಪಂಚ್ ನೀಡಿದರು. ಇದನ್ನು ಕಂಡ ರವಿಶಾಸ್ತ್ರಿ, ಇದು ಸಖತ್ ಪಂಚ್ ಅಂತ ಕಾಮೆಂಟ್ರಿ ಬಾಕ್ಸ್ನಲ್ಲಿ ಜೋರಾಗಿ ನಕ್ಕರು. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಗೆಲುವಿನ ಹರಿಕಾರರು ಯಾರು? ಇನ್ನು ಪಂಜಾಬ್ ಗೆಲುವಿಗೆ ಅಡಿಪಾಯ ಹಾಕಿದ್ದು ಪ್ರಭಸಿಮ್ರನ್ ಸಿಂಗ್ ಅವರ ಕೇವಲ 26 ಎಸೆತಗಳಲ್ಲಿ ಮೂಡಿಬಂದ 76 ರನ್. ಇವರಿಗೆ ಸಾಥ್ ನೀಡಿದ ಪ್ರಿಯಾಂಶ್ ಆರ್ಯ 43 ರನ್ ಸಿಡಿಸಿದರೆ ಕೊನೆಯಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 71 ರನ್ ಗಳಿಸಿ ತಂಡವನ್ನ ಜಯದ ದಡ ಸೇರಿಸಿದರು. 260ಕ್ಕೂ ಹೆಚ್ಚು ರನ್ ಮೊತ್ತವನ್ನ 2 ಬಾರಿ ಚೇಸ್ ಮಾಡಿದ ವಿಶ್ವದ ಏಕೈಕ ತಂಡ ಎಂಬ ಮಹಾ ದಾಖಲೆ ಈಗ ಪಂಜಾಬ್ ಕಿಂಗ್ಸ್ ಹೆಸರಲ್ಲಿದೆ. ಪಂಜಾಬ್ ತಂಡದ ಈ ಬ್ಯಾಟಿಂಗ್ ಪವರ್ ನೋಡ್ತಿದ್ರೆ ಈ ಬಾರಿ ಕಪ್ ಗೆಲ್ಲಬಹುದಾ? ಕಾಮೆಂಟ್ ಮಾಡಿ. ಧನ್ಯವಾದಗಳು.